ದೀಪು ಹಲೋ ಗಣ ಬನ್ನಿ ಅಂದದ ಗುಡಿ ಹೇ ಹೇ ಹೋ ಹೋ ಹಾ ಹಾ ಹಲೋ ಕುಟುಂಬದವರೇ, ಎಚ್ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ. ಹೋಪ್ ನೀವೆಲ್ಲ ಸೂಪರ್ ಆಗಿದ್ರಿ ಅಂತ ಭಾವಿಸ್ತಾ ತಡ ಮಾಡೋದ್ ಬಿಡ ಲೆಟ್ಸ್ ಬಿಗಿನ್ ದ ಜರ್ನಿ ಅಂತ ಹೇಳ್ತಾ ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಎಸ್ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಸ್ನೇಹಿತರೆ. ಇದಂತ ಆಸಮ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದೀಪು ಹೋಗ್ತಾ ಇದ್ದಾನೆ. ಹಾಯ್ ದೀಪು. ಹಲೋ, ಎಲ್ಲಿ ಹೋಗ್ತಾ ಇದ್ದೀರಾ? ನೋಡಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ ಬನ್ನಿ, ಮುಂದೆ ಹೋಗೋಣ ಬನ್ನಿ. ದೀಪು ಹಾಯ್ ಮಾಡ. ದೀಪು ನೋಡಿ ನೋಡಿ ಎಲ್ರಿಗೂ ಬಂದಿದ್ದೀವಿ ನಾವು. ಈಗ ನಮ್ಮ ಡಿಂಪನ ಮುಂದೆ ಹೋಗೋಣ ಬನ್ನಿ ಅಂತ ಹೇಳೋಣ. ನೋಡ್ಬೋದು. ಈಗ ಮುಂದೆ ಹೋಗೋಣ. ಟಿಕ್ಕಿ ಮೈ ನೇಮ್ ಇಸ್ ನೋಡಿ ಬೇಕು ಅಡಿಲೊಂದು ಟಾಟಾ ಟಾಟಾ ಟಾಚ್ ನೋಡಿ. ನೋಡ್ಬೋದು. ಮುಂದೆ ಹೋಗೋಣ ಪಟ್ 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 ಅಂತ. ಮುಂದೆ ಹೋಗೋಣ ಬನ್ನಿ. ನಾನು ವಿಡಿಯೋ ಮಾಡ್ಕೊಳ್ತಾ ಇರುವಾಗ ಕೃತಿಕಾ ಬಂದು ಆಂಟಿ ನಾನು ಮಾಡ್ತೇನೆ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು ಅವ್ರ ಹುಮ್ಮಸ್ಸು ಉತ್ಸಾಹನ. ಸೊ ಅವರ ವಾಯ್ಸ್ ಹಂಗೆ ಇರ್ಲಿ ಅಂತ ನಾನು ಹಾಗೆ ಬಿಟ್ಟಿದ್ದೇನೆ ಸ್ನೇಹಿತರೆ. ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿರುತ್ತೆ. ಸೊ ನಾವಿವಾಗ ವಸ್ತು ಸಂಗ್ರಹಾಲಯ ಓಪನ್ ಆಗಿದೆ ಅಂತ ಹೋಗಿ ನೋಡೋಣ ಅಂತ ಹೊರಟ್ವಿ. ನೋಡ್ತಾ ಇದ್ರೆ ಸ್ವಾಗತ ಸುಸ್ವಾಗತ ಅಂತ ಇದೆ. ಸೂಪರ್ ಆಗಿದೆ. ಬರ್ರಿ ಮುಂದಕ್ಕೆ ಹೋಗೋಣ. ಹೋಗ್ತಾ ಇರೋದು ಈಗ ಓಪನ್ ಐತೆ ಎಲ್ಲ ನೋಡೋಣ ಬರ್ರಿ. ಬರ್ತಿದ್ದಂಗೆ ವಿಘ್ನ ವಿನಾಯಕ ಗಣಪತಿ ಸಿಗ್ತಾ ಇದೆ. ಇದೇನು ಹೇಳಿ ನೋಡೋಣ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಇದಕ್ಕೆ ಮೊದಲು ಆನ್ಸರ್ ನೀಡ್ತಾರೆ ಅಂತ ನೋಡೋಣ. ಇದೇನು ಅಂತ ಹೇಳಿ. ನಾವು ಹೋದಾಗ ಅನ್ಫಾರ್ಚುನೇಟ್ಲಿ ಇದು ಕ್ಲೋಸ್ ಆಗಿದೆ ಸ್ನೇಹಿತರೆ. ಏನು ಓಪನ್ ಇರ್ಲಿಲ್ಲ. ಸೊ ಹಂಗೆ ಹೊರಗಡೆಯಿಂದ ನೋಡಕ್ಕೆ ಟ್ರೈ ಮಾಡಿದ್ವಿ. ಬರಲ್ಲ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿಸ್ಕೃತಕ ಮತ್ತೆ ವಾಪಸ್ ಬಂದು ಬಟ್ ನೋಡಕ್ಕೆ ಅಲ್ಲಿ ಕ್ಲೋಸ್ ಆಗಿತ್ತು ಸ್ನೇಹಿತರೆ. ಸೊ ಇದು ವ್ಯೂ ಸೂಪರ್ ಆಗಿದೆ. ಒಂಥರ ವಾಕಿಂಗ್ ಮಾಡೋರ್ಗೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಇಲ್ಲಿ ಶಂಕರಘಟ್ಟದ ಲೋಕಲ್ ಗಂತೂ ಬೇಗನೆ ಬಂದ್ರೆ ಬಿಡ್ತಾರೆ ಸಂಜೆ ಮೇಲೆ. ಸೊ ಬೇಗನೆ ಬರ್ಬೇಕು. ಸೈಲೆಂಟ್ ಆಗಿ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡ್ತಾ ಇದ್ರ ಫ್ಯಾಮಿಲಿ ಜೊತೆಗೆ ಏನಾದ್ರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದ್ರೆ ಬಂದು ಈ ಕಡೆ ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಶಂಕರಘಟ್ಟ ಯೂನಿವರ್ಸಿಟಿ ನೋಡೋದಾಗುತ್ತೆ, ವಾಕಿಂಗ್ ಆದಂಗಾಗುತ್ತೆ, ಫ್ರೆಶ್ ಏರ್ ಸಿಗುತ್ತೆ. 1987ರಲ್ಲಿ 1987 ನಲ್ಲಿ ಈ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ರು. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿ ಈ ಯೂನಿವರ್ಸಿಟಿನ ಸ್ಥಾಪಿಸಲಾಯಿತು ಸ್ನೇಹಿತರೆ. ಹಸಿರುಮಯವಾದಂತಹ ಕ್ಯಾಂಪಸ್, ಪ್ರಕೃತಿ ಸೊಬಗಿನಿಂದ ಕೂಡಿದೆ. ವಿವಿಧ ಕೋರ್ಸ್ ಗಳಿವೆ. ಪದವಿ, ಸ್ನಾತಕೋತ್ತರ ಹಾಗೂ ಸಂಶೋಧನಾ ಕಾರ್ಯಕ್ರಮಗಳ ಸೌಲಭ್ಯ ಕೂಡ ಇಲ್ಲಿದೆ ಸ್ನೇಹಿತರೆ. ಸೊ ಉನ್ನತವಾದಂತಹ ಶಿಕ್ಷಣ ಮತ್ತು ಸಂಶೋಧನೆಗೆ ಹೆಸರುವಾಸಿಯಾದಂತಹ ಯೂನಿವರ್ಸಿಟಿಯಲ್ಲಿ ಈ ಯೂನಿವರ್ಸಿಟಿ ಕೂಡ ಒಂದಾಗಿದೆ ಸ್ನೇಹಿತರೆ. ಸೂಪರ್ ಆಗಿದೆ ಮಾತ್ರ. ಇಲ್ಲಿ ನೋಡ್ತಾ ಇದ್ರೆ ಕೃತಿಕಾ ನಾನು ಪೋಸ್ ಕೊಡ್ತೇನೆ ಅಂತ ಹೇಳಿ ಕ್ರೊಕೊಡೈಲ್ ಸ್ಟ್ಯಾಚು ಮಾಡಿದ್ದಾರೆ. ಅಲ್ಲಿ ಬಂದು ಹೇಗೆ ಸರ್ಕಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಸೊ ನೋಡಿ ಎಂಜಾಯ್ ಮಾಡಿ. ಸೂಪರ್ ಆಗಿದೆ. ಸಖತ್ತಾಗಿ ಇದನ್ನ ಮಾಡಿದ್ದಾರೆ. ಸಿಮೆಂಟ್ ಇಂದ ಮಾಡಿದ್ದಾರೆ. ಇದು ಹಿಂಗೆ ನಿಜವಾಗ್ಲೂ ಹೌದನಪ್ಪ ಅನಿಸ್ತತಿ. ಸೊ ಅಲ್ಲಿಂದ ನಾವು ನೋಡಕ್ ಹೊರಟಿದ್ದು ಆನೆ ಕಡೆ. ಆನೆಯನ್ನ ನೋಡಿದ ತಕ್ಷಣ ಕೃತಿಕಾ ಆನೆ ಮೇಲೆ ಹತ್ಬೇಕು ಅಂತ ಹೇಳಿದ್ರು. ಆನೆ ಮೇಲೆ ಹತ್ತಬಾರ್ದು ಅಂತ ಏನೋ ಅಲ್ಲಿ ಹಾಕಿರ್ಲಿಲ್ಲ. ಬಟ್ ಹತ್ತದು ಒಳ್ಳೇದಲ್ಲ. ಬಟ್ ಸ್ಟಿಲ್ ಅವಳು ತುಂಬಾ ಹಠ ಮಾಡಿದ್ಲು ಅಂತ ನಾವು ಹತ್ತಿದ್ವಿ ಸ್ನೇಹಿತರೆ. ನೀವ್ಯಾರು ಆತರ ಮಾಡಕ್ ಹೋಗ್ಬೇಡ್ರಿ. ಅಕಸ್ಮಾತ್ ಇದು ತಪ್ಪು ಅನ್ಸಿದ್ರೆ ನಮ್ಮ ಕಡೆಯಿಂದ ಕ್ಷಮೆಯನ್ನ ಯಾಚಿಸುತ್ತೇವೆ. ಗುಡಿ ಚಂದದ ಗುಡಿ ಹೇ ಹೇ ಹೋ ಹೋ ಹಾ ಹಾ ಹೇ ಹೇ ಹೋ ಹೋ ಆಹಾ ಹಾ ಅನ್ಕೊಂತ ಕೂಡ ಹಿಂಗಿರ್ಕ ಮಾವುತ ಕೃತಿಕಾ ಆನೆ ಮಾವುತ ಹೆಂಗಿದೆ ಕೃತಿಕಾ ಆನೆ ಪಳಗ್ತದ. ಅದು ಬಿಸಾಡ ಕೋಲ್ ಆಚೆ ಕಡೆಗೆ ಈ ಬದಿ ಕಾಲಿಡ. ಈಗ ಇಳಿಸುವ ಸಮಯ ಹೇಗೆ ಇಳಿಸ್ತಾರೆ ನೋಡೋಣ. ಪೂರ್ಣಿಮಾ ಅವರು
ಕೃತಿಕ್ ಅವ್ರನ್ನ ನಿಧಾನ ಕೇಳಿಸೋದ್ರ ಮಂದಗತಿಯಲ್ಲಿ. ಹುಷಾರು. ರಿಯಲ್ ಆನೆ ತರನೇ ಫೀಲ್ ಆಗುತ್ತೆ. ಕೋರೆಯಲ್ಲಿ ಆಗಿರ್ಬೋದು. ಆ ಕಣ್ಣಿನ ಶೇಪ್ ನೋಡ್ರಿ, ಕಣ್ಣಲ್ಲಿ ಏನ್ ಇಟ್ಟಿದ್ದಾರೆ ನೋಡ್ರಿ, ಹೇಳಿ ನೋಡೋಣ. ಗೋಲಿ, ಡಾಮಾ ಗೋಲಿಯನ್ನ ಇಟ್ಟಿದ್ದಾರೆ. ನೀವೆಲ್ಲ ಇದ್ರಲ್ಲಿ ಆಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸ್ನೇಹಿತರು ನಾವತ್ತು. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿ, ಎಕ್ಸೈಟೆಡ್ ಆಗಿ ನಮ್ಮ ಕೃತಿಕಾ ಅಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ಲು. ಏನೇ ಸಿಕ್ಕರು ಮಿಸ್ ಮಾಡ್ಕೊಳ್ತಾನೆ ಇರ್ಲಿಲ್ಲ. ಯಾವುದೇ ಒಂದು ಕ್ಷಣವನ್ನ ಚಿಕ್ಕರಿದ್ದಾಗ ಅದ್ಭುತವಾಗಿ ಅನುಭವಿಸ್ಕೊಂಡು ಆಟ ಆಡ್ತೇವೆ. ದೊಡ್ಡರಾಗ್ತಾ ಆಗ್ತಾ ಬೇರೆ ಬೇರೆ ಟೆನ್ಷನ್, ಬೇರೆ ಬೇರೆ ತಲೆನೋವುಗಳು ಬರ್ತಾ ಹೋಗ್ತವೆ ಅಲ್ವಾ ಸ್ನೇಹಿತರೆ. ಸೊ ಲೈಫ್ ಅನ್ಸುತ್ತೆ ಅಯ್ಯೋ ಚಿಕ್ಕರಾಗಿದ್ದಾಗ ಬೆಟರ್ ಇತ್ತು ಅಂತ ಅನ್ಸುತ್ತೆ. ಬಟ್ ಅವ್ರ ಚಿಕ್ಕರಿದ್ದಾಗ ಏನ್ ಅನ್ಸುತ್ತೆ ಅಂದ್ರೆ ಅಯ್ಯೋ ಯಾವಾಗ ದೊಡ್ಡರಾಗ್ತೀವೋ ಅನ್ನೋ ತರ ಆಗಿರುತ್ತೆ. ಯಾಕಂದ್ರೆ ಹೋಮ್ ವರ್ಕ್ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ. ಬಟ್ ಅವ್ರಿಗೆ ಗೊತ್ತಿರಲ್ಲ ಹೋಮ್ ವರ್ಕ್ ಒಂದ್ ಬಿಟ್ರೆ ಬೇರೆ ಯಾವ ಟೆನ್ಷನ್ ಇರಲ್ಲ ಅಂತ ಹೇಳಿ. ಗಾಯ್ಸ್, ನೀವೇನಾದ್ರೂ ಇದೇ ಮೊದಲ ಬಾರಿಗೆ ಬಂದು ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾವ್ದೇ ವಿಡಿಯೋ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಂಗೆ ನಾವು ಲೈವ್ ಏನಾದ್ರು ಮಾಡ್ತಿದೀವಿ ಅಂತ ಅಂದ್ರೆ, ಲೈವ್ ಬಂದಿವಿ ಅಂತ ಹೇಳಿದ್ರು ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅವಾಗ ಜಾಯಿನ್ ಆಗಿ ನಮ್ಮ ಜೊತೆ ಚರ್ಚೆಯನ್ನ ಮಾಡಬಹುದು ಸ್ನೇಹಿತರೆ. ಸೊ ಅಲ್ಲಿಂದ ನಾವು ಬಂದದ್ದು ಬಟರ್ಫ್ಲೈ ಹತ್ರ ನೋಡ್ಬೋದು. ನಮ್ಮ ಡಿಂಪು ಆರಾಮಾಗಿ ಬಟರ್ಫ್ಲೈಗೆ ಫೋರ್ಸ್ ಕೊಡ್ತಾವಳೆ. ಸೊ ಅಲ್ಲಿಂದ ಒಂದಿಷ್ಟು ಪಿಕ್ನ ತಗೊಂಡು ಮುಂದಕ್ಕೆ ಹೋಗ್ತದ್ರಿ. ನಾವಿವಾಗ ಹೋಗ್ತಾ ಇದ್ದೇವಿ. ಸೂಪರ್ ಆಗಿದೆ ನೋಡಿ. ಇಲ್ಲೆಲ್ಲ ನೀರು. ನೀವೇನಾದ್ರೂ ಈ ಕಡೆ ಬಂದಿದ್ರೆ ಎಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ಹೋಗ್ತಾ ಇದೀವಿ ನೋಡಿ, ಸೂಪರ್ ಆಗಿದೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು ನವಿಲಿದೆ. ಈ ಯೂನಿವರ್ಸಿಟಿ ಕಾಡಿನಲ್ಲೇ ಇರೋದ್ರಿಂದ, ಕಾಡಿನ ಅಕ್ಕಪಕ್ಕ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆನೆಗಳು, ಜಿಂಕೆಗಳು ಎಲ್ಲ ಬರ್ತಾ ಇರ್ತವೆ ಸ್ನೇಹಿತರೆ. ಅವಾಗವಾಗ ಸುಮಾರು ಸಾರಿ ಬಂದಿದ್ವಂತೆ, ಈಗ್ಲೂ ಕೂಡ ಬರ್ತಾ ಇದಾವೆ. ಆದ್ರೂನು ಸಿಕ್ಕಾಪಟ್ಟೆ ಸಖತ್ತಾಗಿದೆ ಸ್ನೇಹಿತರೆ. ಇದಂತೂ ತುಂಬಾ ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಅಕ್ಕಪಕ್ಕನೆ ಇರುವಂತಹ ಒಂದು ಯೂನಿವರ್ಸಿಟಿ ನೋಡ್ಬೋದು. ತುಂಬಾನೇ ಕಾಡಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ. ಸಿಟಿಗೆ ಹತ್ರನೇ ಆಗಿರೋದ್ರಿಂದ ಆರಾಮಾಗಿ ನೀವು ಬರ್ಬೋದು. ಒಂದ್ಸತಿ ನೋಡ್ಕೊಂಡು ಸ್ಟಾಪ್ ಕೊಡ್ತಾರೆ. ಶಂಕರಘಟ್ಟ ಯೂನಿವರ್ಸಿಟಿ ಸ್ಟಾಪ್ ಅಂದ್ರೆ ಸಾಕು. ಗೇಟ್ 1 ಗೇಟ್ 2 ಎಲ್ಲಾದ್ರೂ ನೀವು ಇಳಿಬಹುದು. ಸಿಕ್ಕಾಪಟ್ಟೆ ವೀವ್ ಇದೆ, ಎಂಜಾಯ್ ಮಾಡ್ಕೊಂಡು ಒಂಥರ ಹಸಿರು ಕಾಡಿನ ಬನದಲ್ಲಿ ನೀವು ಕೂಡ ಒಂದು ಅದ್ಭುತವಾದಂತಹ ಕ್ಷಣವನ್ನ ಕಳಿಬಹುದು. ನಾವು ನಿಮಗೆ ತೋರಿಸಿದ್ದು 1/4% ಅಷ್ಟೇ. ಯಾಕಂದ್ರೆ ನಾವು ಗದ್ದು ಲೇಟ್ ಆಗೋ ಮಕ್ಳು ಇದ್ರಲ್ಲ. ಸೊ ತುಂಬಾ ಎಲ್ಲಾ ಕಡೆ ಹೋಗಕ್ ಆಗ್ಲಿಲ್ಲ ಕವರ್ ಮಾಡಕ್ಕೆ. ಬಟ್ ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಹೋಗಿ ನೀಟಾಗಿ ಪ್ರತಿಯೊಂದು ಪಿನ್ ಎಲ್ಲ ವಿಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ರೆ ಹೋಗ್ಬೇಕು ಅನ್ಸಿದ್ರೆ ಬೇಗನೆ ಬಂದು ಸಂಜೆ ಟೈಮಲ್ಲಿ. ಅದು ಇವಾಗಂತೂ ಮಳೆಗಾಲ ಬೇರೆ, ಇಲ್ಲೇನೋ ಬಜ್ಜಿ ಬೋಂಡ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಅಂದ್ರೆ ಅಂಗಡಿ ಇರುತ್ತೆ, ಫ್ರೀ ಆಗಲ್ಲ, ಸಖತ್ತಾಗಿ ಸೂಪರ್ ಆಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ರು. ನೋಡಿ ಮತ್ತೆ ನೀವೇನಾದ್ರೂ ಇಲ್ಲೇ ಇದ್ರೆ ಬಂದು ವಿಸಿಟ್ ಮಾಡಿ. ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಡಿಗ್ರಿ, ಡಬಲ್ ಡಿಗ್ರಿ, PhD ಮಾಡ್ಬೇಕು ಅಂತ ಇದ್ರೆ ಈ ಯೂನಿವರ್ಸಿಟಿನೂ ಕೂಡ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಿ ಬಂದು ಜಾಯಿನ್ ಆಗಿ ಎಂಜಾಯ್ ಮಾಡಿ ಓದಿ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದಂತೂ ಸೂಪರ್ ಆದಂತಹ ಪ್ಲೇಸ್. ಹಾಗೆ ಬರ್ತಾ ನೋಡ್ತಾ ಇದ್ದೀರಾ. ಇವತ್ತಿನ ಮತ್ತೊಂದು ವಿಶೇಷತೆ ಏನಂತೀರಾ? ಕೋಇನ್ಸಿಡೆನ್ಸ್ ಆಗಿ ಇವತ್ತು ಶಂಕರಘಟ್ಟ ಯೂನಿವರ್ಸಿಟಿಯಲ್ಲಿ ಒಳಗಿರುವಂತಹ ವಿದ್ಯಾರ್ಥಿಗಳಿಗೆ, ಅಂದ್ರೆ ಅದೇ ಯೂನಿವರ್ಸಿಟಿ ಒಳಗಿರುವಂತಹ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ವಾಲಿಬಾಲ್ ಸ್ಪರ್ಧೆ ಇತ್ತು ಸ್ನೇಹಿತರೆ. ಅದರಲ್ಲಿ ವಿನ್ ಆದಂತಹ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅಕ್ಕ ನೋಡಿ ಅಕ್ಕ ನಾವು ವಿನ್ ಆಗಿದ್ದೇವೆ ಅಂತ. ಸೊ ಅವರ ಟೀಮ್ ವಿನ್ ಆಗಿದೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅಲ್ವಾ ಟ್ರೋಫಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.